ಅಂಕೋಲದ ಶಿರೂರು ಗುಡ್ಡ ಕುಸಿದಂತಹ ಹಿನ್ನೆಲೆಯಲ್ಲಿ ಇದೀಗ ಕಾರ್ಯಾಚರಣೆ ಸ್ಥಳಕ್ಕೆ ಶಾಸಕ ಸತೀಶ್ ಸೈಲ್ ಭೇಟಿಯನ್ನ ಕೊಟ್ಟಿದ್ದಾರೆ. ಕಾರ್ಯಾಚರಣೆಯನ್ನ ಪರಿಶೀಲಿಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅಲ್ಲಿನ ಎಂಎಲ್ಎ ಸೈಲ್. 15 ಜನ ಸಿಗಾಕೊಂಡಿರೋ ಅನುಮಾನ ಇದೆಯಂತೆ. ಈಗಾಗಲೇ 7 ಜನರ ಮೃತದೇಹ ಪತ್ತೆಯಾಗಿದೆ. ಇನ್ನುಳಿದವರ ಪತ್ತೆಗೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಮಳೆ ಕೆಲವು ಕಡೆ ಅಡ್ಡಿ ಆಗ್ತದೆ ಅವರಿಗೆ ಆಕ್ಚುಲಿ ಕಾರ್ಯಾಚರಣೆ ನಡೆಸೋಕೆ. ಮಣ್ಣಿನಡಿ ಒಂದು ಟ್ರಕ್, ಬಿಳಿ ಬಣ್ಣದ ಕಾರು ಇರುವ ಅನುಮಾನ ಇದೆ. ಪಬ್ಲಿಕ್ ಟಿವಿಗೆ ಶಾಸಕ ಸತೀಶ್ ಸೈಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿರುವಂತವರು ಇವ್ರಿಗೆ ಮಾಹಿತಿ ಕೊಡ್ತಾರೆ ಶಾಸಕರಿಗೆ ಏನೇನಾಗಿದೆ, ಏನೇನು ಅನುಮಾನ ಇದೆ ಅಂತ. ಬಟ್ ಆರಂಭದಲ್ಲಿ ಅಂದ್ಕೊಂಡಿದ್ದು 8 ಜನ ಅಂತ. 8 ಜನರಲ್ಲಿ 7 ಜನ ಈಗ ಆಲ್ರೆಡಿ ಸಿಕ್ಕಿದ್ದಾರೆ. ಇನ್ನೊಬ್ಬರ ಮೃತದೇಹ ಸಿಗಬೇಕು ಅಂತ ಲೆಕ್ಕಾಚಾರ ಹಾಕ್ತಾ ಇರುವಾಗ ಇಲ್ಲ, ಸಿಗಾಕೊಂಡಿರೋರ ಸಂಖ್ಯೆ ಜಾಸ್ತಿ ಇದೆ. ನಮ್ಮಲ್ಲಿ ಅಧಿಕೃತವಾಗಿ ಮೊನ್ನೆ ನಾನು ಸದನದಲ್ಲೂ ಹೇಳಿದ್ದೇನೆ, ಸುಮಾರು 17ರಿಂದ 15 ಜನ ಬಾಡಿ ಸಿಗಬೇಕು ಅಂತ ಹೇಳ್ಕೊಂಡು. ಆದರೆ ಡಿ ಸಿ ಅವರು ಮತ್ತು ಇಲ್ಲಿಯ ಸ್ಥಳೀಯ ತಹಶೀಲ್ದಾರರು ಹೇಳಿದ ಪ್ರಕಾರ ಅವರು 6 ಬಾಡಿಗಳಂತ ಹೇಳಿದರು. ಈಗಾಗಲೇ 7 ಬಾಡಿಗಳು ಸಿಕ್ಕಿದ್ದಾವೆ. 7 ಬಾಡಿಗಳಲ್ಲಿ ಏನಾಗಿದೆ, ಒಂದು ಮನೆಯ ಕುಟುಂಬದ 4 ಜನರು ಮತ್ತು ಡ್ರೈವರ್ ಮತ್ತು ಕ್ಲೀನರು 2 ಡ್ರೈವರು 6. ಆಮೇಲೆ ಆ ಸೈಡಿಗೆ ಈ ನದಿಯ ಆ ದಡದಲ್ಲಿರುವಂಥ ಒಂದು ಮಹಿಳೆ ಸಹ ಕೊಚ್ಚಿ ಬಂದಿದ್ದಾರೆ. ಈಗ 7 ಬಾಡಿ ಸಿಕ್ಕಿದ್ದಾವೆ. ಈಗ ಒಂದು ವೆಹಿಕಲ್, ವೈಟ್ ವೆಹಿಕಲ್ ಅಂತ ಹೇಳ್ಕೊಂಡು ಏನು ಇದೆಯಲ್ಲ, ಅದರದ್ದು ಗಾಡಿ ನನ್ನ ಪ್ರಕಾರ ಈ ಮಣ್ಣೊಳಗಿದೆ ಅಂತ ಕಾಣ್ತದೆ. ಮತ್ತು ಒಂದು ಟ್ರಕ್ ಈ ಮಣ್ಣೊಳಗೆ ಇರ್ಬೋದು. ಮತ್ತು ಕೆಲವು ಕುಸಿದು ಇಲ್ಲಿ ಐಲ್ಯಾಂಡ್ ಆಗಿದೆ ಈಗ. ಅದರಿಂದ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಆ ಹೋಟೆಲ್ನಲ್ಲಿ ಶಿರೂರಿನಲ್ಲಿ ಗುಡ್ಡ ಕುಸಿತ ಆದಮೇಲೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಲ್ಲಿ ಕುಮಟಾ ಭಾಗದಿಂದ ಶಿರೂರಿಗೆ ಹೋಗುವ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ಕುಸಿತ ಸ್ಥಳದಲ್ಲಿ ಅಂಗಡಿ ಹಾಗೂ ಟ್ರಕ್ ನಿಲುಗಡೆಯ ಅಂದರೆ ನಿಂತಿತ್ತು. ಅಲ್ಲಿ ಅಂಗಡಿ ಕೂಡ ಇತ್ತು. ಅಪಾಯದ ನಡುವೆಯೂ ಕೂಡ ಟ್ರಕ್ಗಳು ಸಾಲಾಗಿ ನಿಂತಿವೆ. ಇದು ಇನ್ನಷ್ಟು ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅಂಕೋಲದ ಶಿರೂರಿನಲ್ಲಿ ಒಂದು ಕಡೆ ಗುಡ್ಡ ಕುಸಿತ ಕಂಡಿದ್ದು, ಟೀ ಶಾಪ್ ಸೇರಿದಂತೆ ಇದೀಗ ಹಲವರು ಏನು ವ್ಯಾಪಾರಕ್ಕೆ ಅಂತ ಹೋಗಿದ್ರು, ಅಂದ್ರೆ ಟೀ ಕುಡಿಯೋಕೆ ಅಂತ ಹೋಗಿದ್ದವರು ಸಾವನ್ನಪ್ಪಿದ್ದಾರೆ. ಅದ್ರ ಪಕ್ಕದಲ್ಲಿ ಮತ್ತೆ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಶಿರೂರಿನಲ್ಲಿ ಒಂದೆಡೆ ಗುಡ್ಡ ಕುಸಿದ ಕಾರ್ಯಾಚರಣೆ ನಡೀತಿರುವಾಗಲೇ ಈಗ ಮತ್ತೆ ಗುಡ್ಡ ಕುಸಿತ ಆಗಿರುವಂಥದ್ದು. ನಾವು ಶಿರೂರಿನ ಭಾಗದಲ್ಲಿಯೇ ಇದ್ದೇವೆ. ಈ ಭಾಗದಲ್ಲಿ ಯಾವ ರೀತಿ ಮತ್ತೆ ಗುಡ್ಡ ಕುಸಿತ ಆಗಿದೆ ಅನ್ನೋದು ತೋರಿಸ್ತೀನಿ. ಮೊದಲನೇದಾಗಿ ಈಗ ಶಿರೂರು ಭಾಗದಲ್ಲಿ ಮೊದಲು ಈಗ 3 ದಿನದ ಹಿಂದೆ ಏನು ಗುಡ್ಡ ಕುಸಿತ ಆಗಿತ್ತು, 7 ಸಾವಾಗಿತ್ತು, ಆ ಭಾಗದಲ್ಲಿ ಈಗ ನೋಡ್ಬೋದು. ಅಲ್ಲಿನ ದೃಶ್ಯ ನಿಮಗೆ ನಾನು ತೋರಿಸ್ತೇನೆ. ಆ ಭಾಗದಲ್ಲಿ ಈಗ 2 ಸರಿ ಗುಡ್ಡ ಕುಸಿತ ಆಗಿದೆ, ಮತ್ತೆ ಮಣ್ಣನ್ನು ತೆಗಿತಾ ಇರುವಂಥದ್ದು. ಅದರ ಜೊತೆಗೆ ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಆ ನೀರು ಈ ಭಾಗದಲ್ಲಿ ಹೊರ ಬರ್ತಾ ಇದೆ. ಒಂದು ಕಡೆ ನಿರಂತರವಾದ ಮಳೆಯೂ ಸುರಿತಾ ಇರುವಂಥದ್ದು. ಮಳೆಯಿಂದಾಗಿ ಕಾರ್ಯಾಚರಣೆಗೂ ಕೂಡ ಸಾಕಷ್ಟು ಅಡ್ಡಿ ಆಗ್ತಾ ಇರುವಂಥದ್ದು. ಒಂದೆಡೆ ಈ ಗುಡ್ಡ ಕುಸಿತದಿಂದ ಸಾವನ್ನಪ್ಪಿದಂಥವರು ಗಂಗಾವಳಿ ನದಿಯ ನೀರಿನಲ್ಲಿ ತೇಲಿ ಹೋಗಿ ನಂತರದಲ್ಲಿ ಅವರು ಗೋಕರ್ಣ ಭಾಗದಲ್ಲಿ ಈಗ ಶವಗಳು ಸಿಕ್ಕಿರುವಂಥದ್ದು. ಸದ್ಯದ ಮಟ್ಟಿಗೆ ಆ ಭಾಗದಲ್ಲಿ ಈಗ 6 ಶವಗಳು ಸಿಕ್ಕಿದ್ದಾವೆ. ಒಟ್ಟು 7 ಜನರ ಮೃತದೇಹಗಳು ಈಗ ಮೃತರಾಗಿರುವಂಥದ್ದನ್ನು ದೃಢಪಡಿಸಿರುವಂಥದ್ದು. ಇನ್ನು ನೀವು ನೋಡ್ಬೋದು, ಇದೀಗಷ್ಟೇ ಈ ಭಾಗದಲ್ಲಿ ಈಗ ಶಿರೂರಿನ ಭಾಗದ ಮತ್ತೊಂದು ಭಾಗದಲ್ಲಿ ಈಗ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಸಾಕಷ್ಟು ಈ ಭಾಗದಲ್ಲಿ 1-2 ಕಡೆ ಹೀಗೆ ಗುಡ್ಡ ಕುಸಿತವಾಗಿರುವಂಥದ್ದು. ನೀವು ನೋಡ್ಬೋದು ಯಾವ ರೀತಿ ಗುಡ್ಡ ಕುಸಿತ ಆಗ್ತದೆ. ಜೊತೆಗೆ ಗುಡ್ಡ ಕುಸಿತ ಆಗಲಿಕ್ಕೆ ಕಾರಣವೂ ಕೂಡ ಇದೆ, ಯಾಕೆಂದರೆ ಮಣ್ಣು ಸಡಿಲ ಇದೆ. ಅದ್ರ ಜೊತೆಗೆ ನೀವು ನೋಡ್ಬೋದು ಒಳಭಾಗದಲ್ಲಿ ಯಾವ ರೀತಿಯಲ್ಲಿ ನೀರು ಹರಿದು ಬರ್ತಾ ಇದೆ ಅಂತೇಳಿ. ಈಗ ಸಾಕಷ್ಟು ಆತಂಕ ಇರುವಂಥದ್ದು. ಮತ್ತೆ ಮಳೆ ಜಾಸ್ತಿ ಆದಂಗೂ ಮತ್ತೆ ನೀರು ಒಳಭಾಗ